ಬೆಂಗಳೂರಿನಿಂದ ತೆರಳುತ್ತಾ ಇದ್ದಂತಹ ಸ್ಲೀಪರ್ ಬಸ್ ಇದು KA01AE5217 ನಂಬರ್ನ ಸೀಬರ್ಡ್ ಕಂಪನಿಯ ಖಾಸಗಿ ಬಸ್ ಸ್ಲೀಪರ್ ಬಸ್ HR38AB3455 ನಂಬರ್ನ ಬಸ್ ಕಂಟೈನರ್ ಲಾರಿ ಬೆಂಗಳೂರಿನಿಂದ ಹೊರಟಿದ್ದಂತಹ ಬೆಂಗಳೂರಿನ ಕಡೆಗೆ ಬರ್ತಾ ಇತ್ತು ಕಂಟೈನರ್. ಮತ್ತೊಂದು ಕಡೆ ಬಸ್ಸು ಬೆಂಗಳೂರಿನಿಂದ ಹೊರಟಿತ್ತು. ಆನ್ ದಿ ವೇ ಜವನಗೊಂಡನಹಳ್ಳಿ ಎನ್ನುವಂತಹ ಊರು, ಹಿರಿಯೂರು ತಾಲೂಕಿನಿಂದ 15 ಕಿಲೋಮೀಟರ್, ಚಿತ್ರದುರ್ಗದಿಂದ 15 ಕಿಲೋಮೀಟರ್, ಹಿರಿಯೂರಿನಿಂದ 15 ಕಿಲೋಮೀಟರ್ ಅಂತರದಲ್ಲಿರುವಂತಹ ಊರು ಜವನಗೊಂಡನಹಳ್ಳಿ. ಅಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ಭೇಟಿಯನ್ನ ಕೊಟ್ಟಿದ್ದಾರೆ, ತುಮಕೂರು ಎಸ್ಪಿ ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತದೇಹಗಳನ್ನ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಆ ಮೇನ್ ರೋಡ್ ಏನಿದೆ, ರಾಷ್ಟ್ರೀಯ ಹೆದ್ದಾರಿ 4ರ ಈ ಅಪಘಾತ ನಡೆದಂತಹ ರಸ್ತೆ ಏನಿದೆ ಅದನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾ ಇದ್ರು. ಅಂದ್ರೆ ಸರ್ವಿಸ್ ರಸ್ತೆಯಲ್ಲಿ ವೆಹಿಕಲ್ಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಹಲವು ಕಿಲೋಮೀಟರ್ಗಳಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. KA01AE5217 ನಂಬರ್ನ ಸೀಬರ್ಡ್ ಕಂಪನಿಯ ಬಸ್ ಇದು ಬೆಂಗಳೂರಿನಿಂದ ಹೊರಟಿತ್ತು. ಮತ್ತೊಂದು ಕಡೆ HR38AB3455 ನಂಬರ್ನ ಕಂಟೈನರ್ ಲಾರಿ ಅದು ಬೆಂಗಳೂರು ಕಡೆಗೆ ಬರ್ತಾ ಇತ್ತು. ಈ ಜವನಗೊಂಡನಹಳ್ಳಿ ಬಳಿ ಬರುವಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ ಕಂಟೈನರ್ ಲಾರಿ. ಆತ ನಿದ್ದೆಯ ಮಂಪರ್ನಲ್ಲಿದ್ದ ಬಗ್ಗೆ ಅನುಮಾನ ಇದೆ. ಏಕಾಏಕಿ ಡಿವೈಡರ್ಗೆ ಡಿಕ್ಕಿ ಹೊಡಿತಾನೆ. ಡಿವೈಡರ್ನ ದಾಟಿ ಈ ಭಾಗದಲ್ಲಿ ಶಿವಮೊಗ್ಗ ಕಡೆ ಹೋಗ್ತಾ ಇದ್ದಂತಹ ಈ ಖಾಸಗಿ ಬಸ್ ಏನಿದೆ ಬಸ್ಗೆ ಡಿಕ್ಕಿಯನ್ನ ಹೊಡೆದಿದ್ದಾನೆ. ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬಸ್ನಲ್ಲಿದ್ದಂತಹ 10ರಿಂದ 12 ಜನ ತಮ್ಮ ಜೀವ ಉಳಿಸಿಕೊಳ್ಳೋಕೆ ಯಶಸ್ವಿಯಾಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. 10ರಿಂದ 12 ಜನ ಆ ಗ್ಯಾಪ್ನಲ್ಲಿ ಜೀವ ಉಳಿಸ್ಕೊಂಡಿದ್ದಾರೆ. ಅಷ್ಟರಲ್ಲಿ ಬೆಂಕಿ ಇಡೀ ಬಸ್ಗೆ ಆವರಿಸಿಬಿಟ್ಟಿದೆ. ನಿದ್ದೆಯ ಮಂಪರಿನಲ್ಲಿದ್ದವರು ಅಥವಾ ಸುಖ ನಿದ್ದೆಗೆ ಜಾರಿದ್ದವರು, ಕ್ರಿಸ್ಮಸ್ ರಜೆ ಇದೆ, ಎಂಜಾಯ್ ಮಾಡಬೇಕು, ಕುಟುಂಬಸ್ಥರ ಜೊತೆ ಸಮಯ ಕಳೀಬೇಕು ಅಂತ ಹೇಳಿ ಹಲವು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಾದರೆ 1-2 ಗಂಟೆನೋ 3 ಗಂಟೆನೋ ಕಳೆದ್ರೆ ನಮ್ಮೂರನ್ನು ನಾವು ರೀಚ್ ಆಗ್ತೀವಿ ಅಂದ್ಕೊಂಡು ನೆಮ್ಮದಿಯ ನಿದ್ರೆಗೆ ಜಾರಿದ್ದವರು. ಏನೂ ಆಗಲ್ಲ, ಪ್ರಯಾಣ ಸುಖಕರವಾಗಿರುತ್ತೆ ಅಂತ ಹೇಳಿ ಯಾವುದೇ ಭಯ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ, ಯಾವುದೇ ಕಳವಳ ಇಲ್ಲದೆ ಆ ಬಸ್ನಲ್ಲಿ ನಿದ್ದೆಗೆ ಜಾರಿದ್ದಂಥವರು ಹಾಗೆಯೇ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಜೀವ ದಹನವಾಗ್ಬಿಟ್ಟಿದ್ದಾರೆ. ಬೆಂಕಿಯಲ್ಲಿ ಧಗಿಸಿ ಹೋಗ್ಬಿಟ್ಟಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಕೂಡ ಇದೆ. ಸುಮಾರು 20 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆಯಂತೆ. ಯಾಕಂದರೆ ಆ ರಾಷ್ಟ್ರೀಯ ಹೆದ್ದಾರಿ 4ರ ಈ ಒಂದು ಭಾಗ ಅಪಘಾತ ಸಂಭವಿಸಿದಂತಹ ಸೈಡ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ, ಬ್ಲಾಕ್ ಮಾಡಲಾಗಿದೆ. ಅಲ್ಲಿ ಮೃತದೇಹಗಳನ್ನು ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆ ಇನ್ನೂ ಕೂಡ ಆಗ್ತಾ ಇದೆ. ಜೊತೆಗೆ ಆ ಬಸ್ನ ಕ್ಲಿಯರ್ ಮಾಡಬೇಕು, ಅಲ್ಲಿ ತನಿಖೆ ಆಗಬೇಕು, ಪರಿಶೀಲನೆ ಆಗಬೇಕು, ಅದನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಹಾಗಾಗಿ ಸರ್ವಿಸ್ ರಸ್ತೆಯಲ್ಲಿ ವೆಹಿಕಲ್ಗಳು ಮೂವ್ಮೆಂಟ್ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ತುಮಕೂರು ಪ್ರತಿನಿಧಿ ತುಮಕೂರಿನಿಂದ ಹೊರಟಿದ್ದಾರೆ ಈ ಘಟನಾ ಸ್ಥಳಕ್ಕೆ. ಶಿರಾದಿಂದಲೇ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ. ಸುಮಾರು 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ, ವೆಹಿಕಲ್ಗಳ ಮೂವ್ಮೆಂಟ್ ಆಗ್ತಾ ಇಲ್ಲ. ಶಿರಾ ಹಿರಿಯೂರು ನಡುವೆ ಟ್ರಾಫಿಕ್ ಜಾಮ್ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ದಿನವೇ ಎಂಥ ಆಘಾತಕಾರಿ ಹೃದಯ ವಿದ್ರಾವಕ ಸುದ್ದಿ ನೋಡಿ. ಕ್ರಿಸ್ಮಸ್ ಹಬ್ಬದ ರಜೆ ಇವತ್ತಿನಿಂದ ಆರಂಭ ಆಗುತ್ತೆ.
ಖುಷಿ ಖುಷಿಯಾಗಿ ತಮ್ಮ ಫ್ಯಾಮಿಲಿ ಜೊತೆ ಸಮಯವನ್ನು ಕಳೆಯಬಹುದು, ಅಥವಾ ಯಾವುದೋ ಒಂದು ಒಳ್ಳೆಯ ಜಾಗಕ್ಕೆ ಹೋಗಬೇಕು, ಟೂರಿಸಂ ಪ್ಲೇಸಿಗೆ ಹೋಗಬೇಕು, ಮುರುಡೇಶ್ವರಕ್ಕೆ ಹೋಗಬೇಕು, ಹೀಗೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಬಸ್ ಹತ್ತಿದ್ದವರು. ಸುಮಾರು 30ಕ್ಕೂ ಹೆಚ್ಚು ಮಂದಿ ಬಸ್ ಹತ್ತಿದ್ರು ಬೆಂಗಳೂರಿನಿಂದ ಈ ಸೀಬರ್ಡ್ನ ಸ್ಲೀಪರ್ ಬಸ್ನಲ್ಲಿ. ಬಸ್ ಹತ್ತಿ ನೆಮ್ಮದಿಯ ನಿದ್ದೆಗೆ ಜಾರಿದ್ದಾರೆ. 2 ಗಂಟೆ 15 ನಿಮಿಷದ ಸಮಯ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದರು. ಹಿರಿಯೂರು ತಾಲೂಕಿನ ಜವಲಗೊಂಡನಹಳ್ಳಿ ಎನ್ನುವಂಥ ಗ್ರಾಮ. ಆ ಗ್ರಾಮದ ಹತ್ರ ಹೋಗಬೇಕಾದ್ರೆ ಏಕಾಏಕಿ ಕಂಟೈನರ್ ಲಾರಿ ಯವನಂತೆ ವಕ್ರಿಸ್ಬಿಟ್ಟಿದೆ. ಪಕ್ಕದ ರಸ್ತೆಯಲ್ಲಿ ಹೋಗ್ತಾ ಇತ್ತು, ಬೆಂಗಳೂರು ಕಡೆ ಹೋಗ್ತಾ ಇತ್ತು ಆ ಕಂಟೈನರ್ ಲಾರಿ. ಅವನು ನಿದ್ದೆಯ ಮಂಪರ್ನಲ್ಲಿದ್ದ ಅನ್ನುವಂಥ ಮಾಹಿತಿ ಇದೆ. ಏಕಾಏಕಿ ನಿಯಂತ್ರಣ ಕಳ್ಕೊಂಡು ಡಿವೈಡರ್ಗೆ ಡಿಕ್ಕಿ ಹೊಡಿತಾನೆ. ಅದಾದ ನಂತರ ಆ ಗಾಡಿ, ಆ ಕಂಟೈನರ್ ಜಂಪ್ ಆಗಿ ಪಕ್ಕದ ರಸ್ತೆಗೆ ಬಂದು ಪಕ್ಕದ ರಸ್ತೆಯಲ್ಲಿ ಶಿವಮೊಗ್ಗ ಕಡೆ ಹೋಗ್ತಾ ಇದ್ದಂತಹ ಈ ಸೀಬರ್ಡ್ನ ಸ್ಲೀಪರ್ ಬಸ್ ಏನಿದೆ, ಖಾಸಗಿ ಬಸ್, ಈ ಬಸ್ಗೆ ಡಿಕ್ಕಿಯನ್ನು ಹೊಡೆದ್ಬಿಡುತ್ತೆ. ಡಿಕ್ಕಿಯ ರಭಸ ಹೇಗಿತ್ತು ಅಂತಂದರೆ, ಆ ಡ್ರೈವರ್ ಸೀಟ್ನಲ್ಲಿ ಇದ್ದಂತಹ ಚಾಲಕ ಏನಿದ್ದಾನೆ, ಈ ಸೀಬರ್ಡ್ ಬಸ್ನ ಚಾಲಕ, ಆತ ಕೂತಲ್ಲೇ ಆ ಜಾಗದಲ್ಲೇ ಸುಟ್ಟು ಕರಕಲಾಗ್ಬಿಟ್ಟಿದ್ದಾನೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ 10ರಿಂದ 12 ಜನ ಬಸ್ನಿಂದ ಇಳಿದು ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ 15ಕ್ಕೂ ಹೆಚ್ಚು ಮಂದಿಯ ಜೀವ ಹೋಗಿದೆ. ಬಸ್ನಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯ ಆಗಿಲ್ಲ, ಜೀವ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಎಂಜಿನ್ ಮೂಲಕ ಏಕಾಏಕಿ ಬೆಂಕಿ ಇಡೀ ಬಸ್ನ ಆವರಿಸ್ಕೊಂಡ್ಬಿಡ್ತು. ಇಡೀ ಬಸ್ ಸುಟ್ಟು ಕರಕಲಾಯಿತು, ದಗಿಸೋದಕ್ಕೆ ಶುರು ಮಾಡ್ತು. ಯಾರನ್ನಾದ್ರೂ ಒಳಗಡೆ ಇದ್ದವರನ್ನ ಬಚಾವ್ ಮಾಡೋದಕ್ಕೆ ಯಾರಿಗೂ ಅವಕಾಶ ಸಿಗಲಿಲ್ಲ. ಅದು ರಾಷ್ಟ್ರೀಯ ಹೆದ್ದಾರಿ, ವೆಹಿಕಲ್ಗಳ ಮೂವ್ಮೆಂಟ್ ಇದ್ರೂ ಕೂಡ ಮಧ್ಯರಾತ್ರಿಯ ಹೊತ್ತು ಅಷ್ಟಾಗಿ ವೆಹಿಕಲ್ಗಳ ಮೂವ್ಮೆಂಟ್ ಇರೋದಿಲ್ಲ. ತಕ್ಷಣಕ್ಕೆ ಸಹಾಯಕ್ಕೆ ಧಾವಿಸುವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಂಗೂ ಒಂದು 10ರಿಂದ 12 ಜನ ಬಚಾವಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಉಳಿದವರು ಬಸ್ನಲ್ಲಿ ಅಪ್ಪರ್ ಬರ್ತ್ನಲ್ಲಿ, ಲೋವರ್ ಬರ್ತ್ನಲ್ಲಿ ಗಾಢ ನಿದ್ರೆಗೆ ಜಾರಿದ್ದವರು, ಬಸ್ನ ತೀರಾ ಹಿಂಭಾಗದಲ್ಲಿದ್ದಂಥವ್ರು, ಲಾಸ್ಟ್ ಸೀಟ್ಗಳಲ್ಲೆಲ್ಲ ಇದ್ದಂಥವ್ರು, ಬಹುಶಃ ಅವರಿಗೆ ಹೊರಗಡೆ ಬರೋದಕ್ಕೆ ಅವಕಾಶನೇ ಸಿಕ್ಕಿರಲ್ಲ. ಆ ನ್ಯಾರೋ ಪ್ಯಾಸೇಜ್ನಲ್ಲಿ ಬಚಾವಾಗುವಂತಹ ಧಾವಂತದಲ್ಲಿ ಈ ಸಿಕ್ಕಿದ್ದೇ ಕೆಲ ಸೆಕೆಂಡ್ಗಳು ಮಾತ್ರ. ಆ ಕೆಲ ಸೆಕೆಂಡ್ಗಳಲ್ಲಿ ಜೀವ ಉಳಿಸ್ಕೊಂಡ್ರು, ಉಳಿದಂಥವರು ಅಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಚಿತ್ರದುರ್ಗ SP ಭೇಟಿ ಕೊಟ್ಟಿದ್ದಾರೆ, ತುಮಕೂರು SP ಭೇಟಿ ಕೊಟ್ಟಿದ್ದಾರೆ. ಬೆಂಕಿಯನ್ನ ನಂದಿಸಲಾಗಿದೆ. ಮೃತದೇಹಗಳನ್ನ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸುಟ್ಟು ಕರಕಲಾಗಿ ಹೋಗಿದ್ದಾವೆ. ಬಸ್ನ ಸ್ಥಿತಿಯೇ ನೀವು ಗಮನಿಸ್ತಾ ಇದ್ದೀರಿ. ಇಡೀ ಬಸ್ನಲ್ಲಿ ಏನೂ ಉಳಿದಿಲ್ಲ. ಆ ಕೆಳಭಾಗದ ಆ ಪೋರ್ಷನ್ ಮಾತ್ರ ಇರೋದು, ಇನ್ನೇನೂ ಉಳಿದಿಲ್ಲ. ಆ ಬಸ್ನಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗ್ಬಿಟ್ಟಿದೆ. ಇನ್ನು ಮೃತದೇಹಗಳನ್ನ ಗುರುತಿಸುವುದು ಕೂಡ ಸದ್ಯಕ್ಕಿರುವಂತಹ ದೊಡ್ಡ ಸವಾಲು. ಮೃತದೇಹಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಗೋಕರ್ಣಕ್ಕೆ ಹೊರಟಿದ್ದಂಥ ಬಸ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಿಂದ ಗೋಕರ್ಣ ಕಡೆಗೆ ಹೊರಟಿತ್ತು ಬಸ್ಸು. ರಾತ್ರಿ 8:30 ಸುಮಾರಿಗೆ ಬಸ್ ಹೊರಟಿತ್ತು. ಸುಮಾರು 11 ಗಂಟೆಗಳ ಜರ್ನಿ ಟೈಮು. ಹೊರಟಿದ್ದು ಬೆಂಗಳೂರಿನಿಂದ ರಾತ್ರಿ 8:30 ಸುಮಾರಿಗೆ. ರೀಚ್ ಆಗಬೇಕಾಗಿದ್ದು ಗೋಕರ್ಣಕ್ಕೆ. ಗೋಕರ್ಣದಲ್ಲಿ ಟೂರಿಸ್ಟ್ ಪ್ಲೇಸ್ ಅದು. ಅಲ್ಲಿಗೆ ಹೋಗ್ತಾ ಇದ್ದಂತಹ ಟೂರಿಸ್ಟ್ಗಳ ಸಂಖ್ಯೆನೇ ಬಸ್ನಲ್ಲಿ ಹೆಚ್ಚಿದ್ದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. KA 01 AE 5217 ನಂಬರ್ನ ಬಸ್, ಪ್ರೀಮಿಯಂ ಸ್ಲೀಪರ್ ಬಸ್ ಇದು, ನಾನ್ AC. ಡ್ರೈವರ್ ಹೆಸರು ಕೂಡ ಲಭ್ಯವಾಗ್ತಾ ಇದೆ, ಮೊಹಮ್ಮದ್ ರಫೀಕ್ ಹುಲ್ಗಾರ್. ಈತ ಡ್ರೈವರ್, ಬಸ್ನ ಡ್ರೈವರು. ಆ ಬಸ್ನ ಡ್ರೈವರ್ ಬದುಕುಳಿದಿರುವಂತಹ ಚಾನ್ಸಸ್ ಇಲ್ಲ. ಯಾಕಂದರೆ ನಮಗೆ ಫೋಟೋ ಲಭ್ಯ ಆಗಿದೆ. ಆ ಚಾಲಕನ ಸೀಟ್ನಲ್ಲಿ ಆತ ಕೂತಿರುವಂತಹ ರೀತಿಯಲ್ಲೇ ಸುಟ್ಟು ಕರಕಲಾಗ್ಬಿಟ್ಟಿದ್ದಾನೆ. ಆ ಫೋಟೋ ತೋರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಹೃದಯ ವಿದ್ರಾವಕವಾಗಿದೆ. ಈ ಖಾಸಗಿ ಬಸ್ನ ಚಾಲಕ ತಾನು ಕೂತ ಜಾಗದಲ್ಲಿ ಸುಟ್ಟು ಕರಕಲಾಗ್ಬಿಟ್ಟಿದ್ದಾನೆ. ಯಾಕಂದರೆ ಏಕಾಏಕಿ ಬಸ್ ಬಂದು, ಕಂಟೈನರ್ ಬಂದು ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೆಂಕಿ ಆವರಿಸ್ಕೊಂಡ್ಬಿಡುತ್ತಲ್ಲ, ಡ್ರೈವರ್ಗೆ ಆ ಜಾಗದಿಂದ ಕದಲೋದಕ್ಕೆ ಸಾಧ್ಯ ಆಗಿಲ್ಲ. ಅಥವಾ ಆತ ಇದ್ದಂತಹ ಜಾಗಕ್ಕೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬೆಂಕಿ ಹತ್ಕೊಳ್ಳೋಕ್ಕೂ ಮುಂಚೆನೇ ಆತ ತೀವ್ರ ಗಾಯಕ್ಕೊಳಗಾಗಿರಬಹುದು. ಯಾಕಂದರೆ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರೋದನ್ನು ನಾವು ಗಮನಿಸಬಹುದು ಆ ದೃಶ್ಯಗಳಲ್ಲಿ. ಈ ಡಾಕ್ಯುಮೆಂಟ್ ನಮಗೆ ಲಭ್ಯ ಆಗಿದೆ. ಆ ಡಾಕ್ಯುಮೆಂಟ್ ಪ್ರಕಾರ ಬಸ್ನಲ್ಲಿದ್ದಂತಹ ಡ್ರೈವರ್ ಹೆಸರು ಮೊಹಮ್ಮದ್ ರಫೀಕ್ ಹುಲ್ಗಾರ್ ಅನ್ನೋದು ಗೊತ್ತಾಗ್ತಾ ಇದೆ. 32 ಸೀಟ್ಗಳಿದ್ವು ಈ ಬಸ್ನಲ್ಲಿ.
ಸತ್ತೋಗಿದ್ದಾರೆ. 29 ಜನ ಬಸ್ ಹತ್ತಿದ್ದಾರೆ. ಬಹುಶಃ ಡ್ರೈವರು ಸೇರಿದ್ರೆ ಒಟ್ಟು 30 ಜನ. ಕಂಪ್ಲೀಟ್ ಮಾಹಿತಿ ಸಿಗ್ತಾ ಇದೆ, ಆ ಡಾಕ್ಯುಮೆಂಟ್ ಲಭ್ಯ ಆಗ್ತಾ ಇದೆ. KA01 AE 5217 ನಂಬರ್ನ ಬಸ್ ಬೆಂಗಳೂರಿನಿಂದ ಗೋಕರ್ಣ ಕಡೆಗೆ ಹೊರಟಿತ್ತು. ರಾತ್ರಿ 8:30ಕ್ಕೆ ಬೆಂಗಳೂರಿನಿಂದ ಹೊರಟಿದ್ದು ಶಿವಮೊಗ್ಗ, ಸಾಗರ, ಹೊನ್ನಾವರ ದಾಟಿ ಗೋಕರ್ಣವನ್ನ ರೀಚ್ ಆಗಬೇಕಾಗಿತ್ತು.